ನಮಸ್ಕಾರ. ಆ, ನಾನು ಇನ್ನೊಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತಂತೇಳಿ ಆಸೆ ಪಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಕೇಳಬೇಕು ಎಲ್ಲರೂ. ಮೈಸೂರು ವಿಶಾಲವಾದ ಪ್ರದೇಶ. ಅಲ್ಲಿ ಪ್ರೇಕ್ಷಣೀಯ ಸ್ಥಳ ಮೈಸೂರು ಅಂದಾಕ್ಷಣಕ್ಕೆ. ಅಲ್ಲಿ ನೋಡಲು ಬೇಕಾದಷ್ಟು ಪ್ರೇಕ್ಷಣೀಯ ಸ್ಥಳಗಳು ನಮಗೆ ಸಿಗುತ್ತವೆ. ಅರಮನೆ ಆಗಿರ್ಬೋದು, ಚಾಮುಂಡಿ ಬೆಟ್ಟ ಆಗಿರ್ಬೋದು, ಕೆ ಆರ್ ಎಸ್ ಆಗಿರ್ಬೋದು, ಡ್ಯಾಮು ಕೆ ಆರ್ ಎಸ್ ಡ್ಯಾಮ್ ನೋಡೋಕ್ಕೆ ಭಾಳ ಸುಂದರವಾಗಿದೆ. ಬೃಂದಾವನ ಆಗಿರ್ಬೋದು. ಹೀಗೆ ಅನೇಕ ಸುತ್ತಲೂ ಮುತ್ತಲು ಬೇಕಾದಷ್ಟು 2 ದಿವಸ ನೋಡುವಷ್ಟು ಒಂದು ಪ್ರೇಕ್ಷಣೀಯ ಸ್ಥಳಗಳು ಮೈಸೂರಿನಲ್ಲಿ ಸಿಗ್ತವೆ. ಅಂಥ ಒಂದು ಮೈಸೂರಿನಲ್ಲಿ ಒಂದು ಬಡ ಕುಟುಂಬ, ಅಣ್ಣ ತಂಗಿ ಇಬ್ಬರು ಆ ಬಡ ಕುಟುಂಬದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅವರಿಗೆ ತಂದೆ ತಾಯಿ ಇರೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಇಬ್ಬರು ಕಳ್ಕೊಂಡ್ಬಿಡ್ತಾರೆ. ಆತನ ಹೆಸರು ರಾಘವ ಅಂತಂತೇಳಿ. ಅಲ್ಲಿ ಏನಾಗುತ್ತೆ ಅಂತಂತಂದರೆ, ತನ್ನ ತಂಗಿ ಇನ್ನು ಚಿಕ್ಕ ವಯಸ್ಸಿನಿಂದ ಸಾಕಿರ್ತಾನೆ. ಸಲಿಬಿರ್ತಾನೆ. ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ತನ್ನ ಮುದ್ದಿನ ತಂಗಿಯನ್ನು ಬೆಳೆಸಿರ್ತಾನೆ. ಈಗಿರ್ಬೇಕಾದ್ರೆ ಅಣ್ಣ ತಂಗಿನಲ್ಲಿ ಒಂದು ಸ್ವಲ್ಪ ಒಡಕು ಬಂದುಬಿಡ್ತದೆ. ಅವಳು ಏನು ತಪ್ಪು ಮಾಡ್ತಾಳೋ, ಅಣ್ಣ ಬುದ್ಧಿವಾದ ಹೇಳಿದ, ಬೇಡಮ್ಮ ನೀನು ಈ ರೀತಿ ದುಡುಕಿ ಮಾತಾಡಬೇಡ, ದುಡುಕಿ ಯಾವುದೇ ಕೆಲಸ ಮಾಡಬೇಡ, ನನ್ನ ಪರ್ಮಿಷನ್ ಇಲ್ಲದಲ್ಲೇ ನೀನೇನು ಮಾಡೋಕ್ಕೆ ಹೋಗ್ಬೇಡ ನೀನು ಅಂಥೇಳಿ ಅವನು ಬೇಕಾದ್ರೆ ಅವನ ಸೇಫ್ಟಿ, ತನ್ನ ತಂಗಿ ಪ್ರೀತಿಯಿಂದ ಸಾಕಿರ್ತಾನೆ, ಆ ಸೇಫ್ಟಿಗೋಸ್ಕರ ಹೇಳ್ತಾನೆ. ಅವಳು ಏನು ಮಾಡಿಬಿಡ್ತಾಳೆ ಅಂತ ಹೇಳಿದ್ರೆ, ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಏನೋ ಅತಾಚುರ್ಯ ನಡೆದು ಹೋಗ್ಬಿಡ್ತಾಳೆ. ಭಾಳ ದುಃಖ ಪಡ್ತಾನೆ. ತನ್ನ ತಂಗಿ ಮನೆ ಬಿಟ್ಟು ಹೋದ್ಮೇಲೆ ಅವನಿಗೆ ಜೀವನನೇ ನಿರಾಸ ಆಗಿಬಿಡ್ತದೆ. ಅಲ್ಲಿಂದ ಒಂದು ಪತ್ರ ಸಿಗುತ್ತೆ ಅವನಿಗೆ. 3 ವರ್ಷ ಆದಮೇಲೆ ಒಂದು ಪತ್ರ ಬರ್ತದೆ. ಆ ಪತ್ರನ ಕೈಯಾಗ ಹಿಡ್ಕೊಂಡು ರಾಘವ ಆ ಬೀದಿಯಲ್ಲಿ ನಿಧಾನವಾಗಿ ಹೋಗ್ತಾ ಇರ್ತಾನೆ. ಅವನ ಕೈಯಲ್ಲಿ ಒಂದು ಹಳೆ ಪತ್ರ ಹೆಜ್ಜೆ ಹಾಕ್ತಿರ್ತಾನೆ. ಮಳೆ ಹನಿಗಳು ಒಂದೊಂದೇ ಪಟನೆ ಅವನ ಮೇಲೆ ಬೀಳ್ತಿರ್ತವೆ. ಆದರೆ ಅವನಿಗೆ ಆ ಮಳೆ ಬರುವ ಒಂದು ಸೂಚನೆಯೇ ಗೊತ್ತಾಗ್ತಿಲ್ಲ, ಅಷ್ಟು ಮೈ ಮರೆತವನು ಹೆಜ್ಜೆ ಆಗ್ತಿದ್ದಾನೆ. ಆ ಪತ್ರವನ್ನು ಬರೆದವರು ಬೇರೆ ಯಾರೂ ಅಲ್ಲ, ಅವನ ತಂಗಿ. ಈ 3 ವರ್ಷದ ಕೆಳಗಡೆ ಏನು ಮನೆ ಬಿಟ್ಟು ಹೋಗಿದ್ಲಲ್ಲ, ಅವನ ತಂಗಿ. ಆಮೇಲೆ ಯಾಕಂದರೆ ಬಾಲ್ಯದಿಂದಲೂ ಭಾಳ ಪ್ರೀತಿಯಿಂದ ಸಾಕಿರ್ತಾನೆ. ಅಣ್ಣ ತಂಗಿ ಒಟ್ಟಿಗೆ ಬೆಳೆದಿರ್ತಾರೆ. ಒಬ್ರಿಗೊಬ್ಬರು ಪರಸ್ಪರ ಬೆಂಗಾವಲಾಗಿ ನಿಂತಿರ್ತಾರೆ. ಆದರೆ ಬಡತನದ ಹೊರೆ, ತಪ್ಪು ಅರ್ಥಗಳು ಮತ್ತು ಕೋಪದ ಮಾತುಗಳು ಅವರಿಬ್ಬರ ನಡುವೆ ಅಂತರ ಮೂಡಿ ಬಂದುಬರ್ತದೆ. ಒಂದು ದಿನ ಜಗಳದ ನಂತರ ಅನಿತಾ, ಅವ್ರ ತಂಗಿ ಹೆಸರು, ಮನೆ ಬಿಟ್ಟು ಹೋಗಿಬಿಡುತ್ತೆ. ಎಂಥದ್ದು ಮಾಡಿದೆ ನಾನು ಬೈಬಾರ್ದಾಗಿತ್ತಲ್ಲ. ನನ್ನ ತಂಗಿಗೆ ಮನೆ ಬಿಟ್ಟು ಹೋಗ್ಬಿಟ್ಲು, ನಾನು ಮತ್ತೆ ಬರುವುದಿಲ್ಲ ಅಂತಂತೆ, ನೀನು ಮುಖ ನೋಡೋದಿಲ್ಲ, ನಾನು ಬರೋದಿಲ್ಲ ಅಂತಂತೇಳಿ ಜಗಳ ಆಡ್ಕೊಂಡು ಹೋಗ್ಬಿಡ್ತಾಳೆ. ಅವಳ ಆಡಿದ ಮಾತುಗಳು ಅವರ ಅಣ್ಣನ ಕಿವಿಯಲ್ಲಿ ಅದನ್ನು ನೆನಪು ಮಾಡ್ಕೊಂತಾರೆ, ಇನ್ನೂ ಗುಯ್ಬಿಡ್ತಾ ಇರ್ತದೆ. ಇಂಥ ಜಗಳ ಆಡ್ಕೊಂಡು ಹೋಗ್ಬಿಟ್ಲಲ್ಲ ಇವಳು, ಎಲ್ಲಿಗೆ ಹೋದ್ಲು, ಏನು ಮಾಡ್ತಾಳೆ, ಬರೀ ಆ ಕೊರಗಿನಲ್ಲೇ ಅವನು ಕೊರಗ್ತಾ ಇರ್ತಾನೆ. ಆ 3 ವರ್ಷಗಳ ಕಾಲ ನಂತರ ಒಂದು ಪತ್ರ ಬರ್ತದೆ. ಅಬ್ಬಾ, ಎಂಥ ಜೀವನ ಇದು.
ಆ ಹೇಳಿದ ಮಾತುಗಳು ನಾನು ಮತ್ತೆ ಈ ಮನೆಗೆ ಬರೋದಿಲ್ಲ, ಅದನ್ನು ತಿಳ್ಕನೇನು ಅಂತಂತ ಹೇಳ್ತಾಳೆ ಅವಳು. ಹೇಳಿದ ಮೇಲೆ ಅವನು ರಾಘವನ ಮನಸ್ಸಿನಲ್ಲಿ ಇನ್ನೂ ಆ ಮಾತುಗಳು ಇನ್ನೂ ಅವನಿಗೆ ಕಾಡ್ತಾ ಇರ್ತದೆ. ಆ ದಿನ ಪತ್ರದಲ್ಲಿ ಅನಿತಾ ತನ್ನ ಅನಾರೋಗ್ಯವನ್ನು ವಿಷಯ ಬರೆದಿರ್ತಾಳೆ. ನನಗೆ ಮೈಯಾಗ ಹುಷಾರಿಲ್ಲ ಅಣ್ಣ, ಕೊನೆಯದಾಗಿ ನಿನ್ನನ್ನು ನೋಡಬೇಕಾಗಿದೆ. ನನ್ನ ಮನದ ಯಾವುದೋ ಮೂಲೆಯಲ್ಲಿ ನನ್ನ ಆಸೆ ಅದು ಕಾಡ್ತಾ ಇದೆ. ದಯವಿಟ್ಟು ಬಂದು, ನಾನು ಮಾತಾಡಿದ್ದೆಲ್ಲ ತಪ್ಪಾಗಿಬಿಡ್ತು, ನಿನಗೇನೋ ಯಾವುದೋ ಸಿಟ್ಟಿನಾಗ ಹೇಳಿ ಬಂದುಬಿಟ್ಟೆ ಅಣ್ಣ, ನಿನ್ನನ್ನು ನೋಡುವ ಹಾಗೆ ಆಗಿದೆ. ನೀನು ದಯವಿಟ್ಟು ಒಂದು ಸಾರಿ ಬಂದು ನಿನ್ನ ಮುಖವನ್ನು ತೋರಿಸು, ನಾನು ಇಂಥ ಆಸ್ಪತ್ರೆಗೆ ಬೆಡ್ಡಿ ಮೇಲಿದ್ದೀನಿ ಅಂತ ಪತ್ರ ಬರೆದು ಬಿಡ್ತಾರೆ. ರಾಘವನಿಗೆ ಕಣ್ಣೀರು ತಡ್ಕೊಳಕ್ಕಾಗೋದಿಲ್ಲ, ಭಾಳ ದುಃಖ ಪಡ್ತಾನೆ. ಇವಳು ಎಂಥ ಕೆಲಸ ಮಾಡ್ಕೊಂಬಿಟ್ಲು, ಇಲ್ಲಿದ್ದರೆ ಸೇಫ್ಟಿಗೇನೆ ಇರ್ತಿದ್ಲು, ಏನು ಮಾಡ್ಕೊಂಡ್ಲು, ಏನು ಕತ್ತೀಯೋ, ಏನು ನಡೀತು ಘಟನೆ, ಅಬ್ಬಾ ಶಿವ ಏನು ಮಾಡೋದು ಅಂತಂತೇಳಿ ಅವರಣ್ಣ ಹೋಗ್ತಾನೆ ಆಸ್ಪತ್ರೆಗೆ. ಜೀವನೆಲ್ಲ ಬಿಗಿಡ್ಕೊಂಡು ದುಃಖನೆಲ್ಲ ನುಂಗ್ಕೊಂಡು ಯಾವ ಪರಿಸ್ಥಿತಿಗದಳು ಇವಳು ಅಂತಂತೇಳಿ ಕಷ್ಟ ಬಿದ್ದು ಅಡ್ರೆಸ್ ಹಿಡ್ಕೊಂಡು ಅವನು ಆಸ್ಪತ್ರೆಗೆ ತಲುಪ್ತಾನೆ, ಹಿಡಿತಾನೆ ಆಸ್ಪತ್ರೆ. ಆದರೆ ತಡವಾಗಿರ್ತದೆ, ಅವಳ ಆಯಸ್ಸು ಮುಗಿದೋಗಿರ್ತದೆ. ಹಾಸಿಗೆಯ ಮೇಲೆ ಮೌನವಾಗಿ ಮಲಗಿದ್ದ ತನ್ನ ತಂಗಿಯನ್ನು ನೋಡಿ ದುಃಖ ಪಡ್ತಾನೆ. ಆದರೆ ಆ ತಂಗಿಯ ಮುಖದಲ್ಲಿ ಕೊನೆಯ ಗಳಿಗೆಯಲ್ಲಿ ಒಂದು ಸಣ್ಣ ನಗು ಇರುತ್ತೆ ಮುಖ ನೋಡಿದಾಗ. ಏಕಂತಂತಂದರೆ ಆ ನಗು ಯಾಕೆ ಬಂದಿರ್ತದೆ ಅಂತ ಹೇಳಿದರೆ, ಅವಳ ಕೈಯಲ್ಲಿ ಅವರ ಅಣ್ಣನ ಫೋಟೋ ಹಿಡ್ಕೊಂತು ಪ್ರಾಣ ಬಿಟ್ಟಿರ್ತಾಳೆ. ಅದಕ್ಕೋಸ್ಕರ ಸಂತೋಷವಾಗಿ ಅವಳು ಅಣ್ಣನ ಮುಖವನ್ನು ಫೋಟೋವನ್ನು ನೋಡಿ ಆ ನಗು ಹಾಗೆ ಆ ಮುಖದಲ್ಲಿರುತ್ತೆ. ಅದನ್ನು ನೋಡ್ತಾರೆ ಅವರ ಅಣ್ಣ. ಆದರೆ ಜೀವ ಇರಲಿಲ್ಲ, ಜೀವ ಹೋಗಿಬಿಟ್ಟಿರ್ತಾಗಲಿ. ಅವಳ ಕೈಯಲ್ಲಿ ರಾಘವನ ಹಳೆಯ ಫೋಟೋ ಒಂದು ಹಿಡ್ಕೊಂಡಿದ್ಲು. ಹಿಂಗೆ ಕ್ಷಣದಲ್ಲಿ ಅವರ ಅಣ್ಣ ಕುಸಿದು ಬಿದ್ದುಬಿಡ್ತಾನೆ ನೆಲಕ್ಕೆ. ಅವಳ ಹತ್ರ ಕ್ಷಮೆ ಕೇಳ್ಕೊಬೇಕು ನಾನು ಅಂತ ಬಂದಿರ್ತಾನೆ. ನಾನು ಮಾಡಿದ ತಪ್ಪಾತಮ್ಮ ನೀನು ಕಳಿಸ್ಕೊಟ್ಟಿದ್ದು, ಸಿಟ್ಟಿಗೆ ಏನೋ ಅಂದ್ಬಿಟ್ಟೆ ಅಂತ ಅವನು ಕ್ಷಮೆ ಕೇಳೋಕ್ಕೆ ಅಂತ ಬಂದಿರ್ತಾನೆ. ಆದರೆ ಅವನು ಆ ಸ್ಥಳ ಮುಟ್ಟೋದು ಲೇಟಾಗಿ ಅವಳ ತಂಗಿನ ಪ್ರಾಣವೇ ಹೊರಟೋಗಿರ್ತದೆ. ಆಸ್ಪತ್ರೆ ಬಂದ್ಬಿಟ್ಟ ಅಷ್ಟೊತ್ತಿಗೆ ಅಳುತ್ತಾನೆ, ದುಃಖ ಪಡ್ತಾನೆ, ಆಕಾಶ ನೋಡ್ತಾನೆ. ಅವನ ಜೀವನವೇ ಜರ್ಜರಿತಾಗಿ ಹೋಗಿರ್ತದೆ. ತನ್ನ ತಂಗಿ ಎರಡು ಮಾತಾಡೋಕ್ಕೆ ನನ್ನ ಕೈಲಿ ಆಗಲಿಲ್ವಲ್ಲ, ಸಿಕ್ಕದೇನೋ ಸಿಕ್ಕಿದ್ಲು, ಆದರೆ ನಿರ್ಜೀವವಾಗಿ ಅವಳ ಬಾಡಿ ಸಿಕ್ತು ಅಷ್ಟೇ. ಯಪ್ಪ ದೇವರೇ, ಈ ಕಷ್ಟ ಯಾರಿಗೆ ತಾನೇ ಕೊಡಬೇಡಪ್ಪ ನನಗೆ ಅಂಥೇಳಿ ದೇವರನ್ನ ಮೊರೆ ಹೋಗ್ತಾನೆ. ಅವಕಾಶವೇ ಸಿಗಲಿಲ್ಲ ನನಗೆ ಅವಳ ಹತ್ರ ಮಾತಾಡೋಕ್ಕೆ. ಮಳೆ ಇನ್ನೂ ಸುರಿತಲೇ ಇತ್ತು. ಆ ಮಳೆಗೆ ನೆಂದ್ಕೊಂಬಂದಿರ್ತಾನೆ ಅವನು. ಸುರಿತಲೇ ಇತ್ತು. ಅವನ ಮನದ ನೋವು ಕಡಿಮೆ ಆಗಲೇ ಇಲ್ಲ. ದುಃಖ ತಪ್ತನಾಗಿಬಿಡ್ತಾನೆ. ಆ ದುಃಖ ತಪ್ತನಾಗಿ ತನ್ನ ತಂಗಿಯ ಶವವನ್ನು ಡಾಕ್ಟರ್ ಹತ್ರ ಕೇಳಿ ತೆಗೆದುಕೊಂಡು ತನ್ನೂರಿಗೆ ಮೈಸೂರಿಗೆ ಬಂದು ಆ ಸ್ಮಶಾನದಲ್ಲಿ ಆ ತಂಗಿಯ ಶವವನ್ನು ಹೂಳಿ ಗುಲಾಬಿ ಹೂವನ್ನು ನೆಟ್ಟು ಅವಳ ಶವದ ಆ ಗೋರಿಯ ಮುಂದೆ ಗುಲಾಬಿ ಹೂವಿನ 4-5 ಗಿಡಗಳನ್ನು ಹಾಕ್ತಾನೆ. ಕೆಂಪು ಗುಲಾಬಿ, ಕಪ್ಪು ಗುಲಾಬಿ ಆಗಿಬಿಟ್ಲಲ್ಲ ನನ್ನ ತಂಗಿ, ನನ್ನಿಂದ ಜಗಳ ಆಡ್ಕೊಂಡು ಹೋಗಿ. ಅಮ್ಮ, ಯಾವ ಜನ್ಮದಲ್ಲಿ ನಿನಗೆ ಈ ಋಣವನ್ನು ತೀರಿಸಲಿ? ನಿನ್ನದೇ ತಪ್ಪು, ನನ್ನದೇನೂ ತಪ್ಪಿಲ್ಲ. ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತು ನನ್ನ ಜೊತೆಗೆ. ಯಾವುದೋ ಟೆನ್ಷನ್ನಲ್ಲಿ ನಾನು ಮಾತಾಡಿದ್ದು ನಿನ್ನ ಸಾವಿಗೆ, ನಿನ್ನ ದುರಂತಕ್ಕೆ ಕಾರಣ ಆಗಿಬಿಡ್ತಲ್ಲಮ್ಮ. ಓ ಮೈ ಗಾಡ್ ಅನ್ನುವ ಮಾತು ಅವನಲ್ಲಿ ಕಾಡ್ತಾ ಇರ್ತದೆ. ಅದಕ್ಕೆ ದುಡುಕಿ
ಈ ಹೆಣ್ಣು ಮಕ್ಕಳ ಮನಸ್ಸು ಏನಿದೆಯಲ್ಲ ಭಾಳ ಸೂಕ್ಷ್ಮ. ನಾವು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು, ಭಾಳ ಸೂಕ್ಷ್ಮತೆಯಿಂದ ಮಾತಾಡಬೇಕು, ನಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಬೇಕು. ಹಾಗಾಗಿ ಈ ದುರಂತ ಯಾರಿಗೂ ಬರೋದು ಬೇಡ ಅಂತಂತೇಳಿ ಮುಂದೆ ಭವಿಷ್ಯದಲ್ಲಿ ನಿಮ್ಮ ಮನೆಯಲ್ಲಿ ತಂಗಿ ಹೆಣ್ಮಕ್ಳಿದ್ದರೆ ಅವರನ್ನು ಗೌರವದಿಂದ ಕಾಣಿ. ಏನೇ ನಿಮಗೆ ಟೆನ್ಷನ್ ಒತ್ತಡಗಳಿದ್ದರೂ ಪ್ರೀತಿಯಿಂದ ನಗುನಗುತ್ತಾ ಮಾತಾಡಿಸಿ, ಕಷ್ಟಗಳಿದ್ದರೆ ನಿಧಾನವಾಗಿ ಹೇಳಿಕೊಳ್ಳಿ ಅನ್ನುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಅನ್ನುವ ಮಾತನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.